ಭಂಡಾರಿ ಊಟ ಕೊಡ್ತಾರೆ ಅಂತಂದ್ರೆ ಸ್ನಾಕ್ಸ್ ಕೊಟ್ರು ಅವರು. ಸರ್, ಈಗ ಕರಾವಳಿಗೆ ಬಜೆಟ್ ಅಲ್ಲಿ ಮೀನುಗಾರರಿಗೆ ಬಹಳಷ್ಟು ಕೊಟ್ಟಿದೀವಿ ಈ ಸಾರಿ. 3,000 ಕೋಟಿ ರೂಪಾಯಿ ಮೀನುಗಾರರಿಗೆ ಕೊಟ್ಟಿದೀವಿ. ಅವ್ರಿಗೆ 1,500 ರೂಪಾಯಿ ಕೊಡ್ತಿದ್ವಲ್ಲ, ಅದಕ್ಕೆ ಅದನ್ನು 3,000 ರೂಪಾಯಿ ಮಾಡಿದ್ದೀನಿ. ಆಮೇಲೆ ಮೊದಲನೇ ಬಾರಿ ಸಮುದ್ರದ ಆಂಬುಲೆನ್ಸ್ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಮಾಡಿರ್ಲಿಲ್ಲ, ಅದು ಮಾಡಿದೀವಿ. ಮತ್ತೆ 10,000 ಮನೆಗಳು ಕಟ್ಟಿಸ್ಕೊಡ್ಬೇಕು ಅಂತ ಮಾಡಿದೀವಿ. ಸೊ ಮೀನುಗಾರರಿಗೆ ಈ ಸಾರಿ ಬಂಪರ್ ಕೊಡುಗೆಗಳನ್ನ ಕೊಟ್ಟಿದ್ದೀವಿ. ಶಾಲೆದು ಒಂದು ವಿವಾದ ನಿಮ್ಮ ಗಮನಕ್ಕೆ ಬಂದಿದೆ. ಅದ್ರ ವಿರುದ್ಧ ಈಗ ಏನು FIR ರಿಜಿಸ್ಟರ್ ಮಾಡಿದ್ದೀರಿ? ಎಂಕ್ವೈರಿ ಮಾಡ್ತಾರೆ. ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಹೋರಾಟ ಮಾಡೋದಕ್ಕೆ ನಮ್ದೇನ್ ತಕರಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಮ್ದೇನ್ ತಕರಾರಿಲ್ಲ. FIR ಆಗಿದೆ, ಅದು FIR ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿ, ಏನ್ ರಿಪೋರ್ಟ್ ಬರ್ತದೆ ಅಂತ ನೋಡೋಣ. ಸರ್, ಈಗ ಕಮಲ್ನಾಥ್ ಅವರು ಬಿಜೆಪಿ ಸೇರ್ತಾ ಇದ್ದಾರೆ. ಹಿರಿಯ ಮುಖಂಡ ಯಾರು? ಈಗ ಅವ್ರ ವೈಯಕ್ತಿಕ ಕಾರಣಗಳಿರ್ಬೇಕು ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಬಿಜೆಪಿಯವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಶ್ಚೀಮರು. ಆಪರೇಷನ್ ಕಮಲ ಉಟ್ಕೊಂಡದೇ ಬಿಜೆಪಿಯಿಂದ. ಈಗ ನಮ್ಮ MLA ಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಬಿಜೆಪಿ ಟಿಕೆಟ್ ಮೇಲೆ ಪುನಃ ಗೆದ್ರೆ 50 ಕೋಟಿ. ಆಪರೇಷನ್ ಕಮಲ ಮಾಡಿದವ್ರು ಯಾರು? 2008-09 ಆಪರೇಷನ್ ಕಮಲ ಅಂತ ಪ್ರಚಾರಕ್ಕೆ ಬಂದದ್ದು ಯಾವಾಗ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ. ಅದು ಇಡೀ ದೇಶದಲ್ಲಿ ನಡೀತಾ ಇದೆ ಈಗ. ಅದು ಒಂದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು. ಒಂದು ವೇಳೆ ಬಗ್ಗದೆ ಹೋದ್ರೆ ಇಡಿ ಮೂಲಕ, ಇನ್ಕಮ್ ಟ್ಯಾಕ್ಸ್ ಮೂಲಕ ಎದುರಿಸೋದು. ದುಡ್ಡಾಸೆಗೆ ಬಗ್ಗದೆ ಹೋದ್ರೆ ಇಡಿ ಮೂಲಕ, ಇನ್ಕಮ್ ಟ್ಯಾಕ್ಸ್ ನವ್ರ ಮೂಲಕ ಎದುರಿಸೋದು, CBI ಮೂಲಕ ಎದುರಿಸೋದು. ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ, ನಾನು ಮಾತಾಡ್ಬಾರ್ದು. ಬಟ್ ಇದನ್ನ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ವಿರುದ್ಧ ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು, ಅಧಿಕಾರ ಕೊಟ್ಟಿದ್ರು. ಎಲ್ಲಿ? ಮುಂದೆನೆ ಬರಕ್ ಮೊದ್ಲು ನಾನು ನೋಡಿಲ್ಲಪ್ಪ, ಬರೋಕ್ಕಿಂತ ಮೊದಲೇನು ನನಗ್ ಗೊತ್ತಿಲ್ಲ. ನಿಮಗ್ ಮಾಡಿರ್ಬೇಕು. ನಾ ಬರಕ್ ಮುಂಚಿತ ಮಾಡೋದನ್ನ ನಿಮಗ್ ಮಾಡಿರ್ಬೇಕು. ಅಲ್ಲಪ್ಪ, ಆಯ್ತಪ್ಪ, ನಾನ್ ಬರಕ್ ಮುಂಚಿತ ಕಪ್ಪು ಬಾವುಟ ಮಾಡಿದ್ರೆ ನಿಮ್ ವಿರುದ್ಧ, ನನ್ನ ವಿರುದ್ಧ ಅಲ್ಲ. ಅದ್ ಬೇರೆ ಪ್ರಶ್ನೆ. ಈಗ ನಾ ಬಂದ ಮೇಲೆ ತಾನೇ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಬೇಕು. ನಾ ಬರಕ್ ಮುಂಚಿತ ಮಾಡಿದ್ರೆ ಬೇರೆಯವ್ರ ವಿರುದ್ಧ ಮಾಡಿರ್ಬೇಕು. ಅವರ ಆಕ್ರೋಶ ಇರೋದು ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮೊತ್ತವನ್ನು ಇಟ್ಟಿದ್ದಾರೆ ಅಂತ ಹೇಳಿ. ಏನ್ ಅಲ್ಪಸಂಖ್ಯಾತರು? ಬಜೆಟ್ ಗಾತ್ರ ಗೊತ್ತ ನಿಂಗೆ? ಎಷ್ಟು ಬಜೆಟ್ ಗಾತ್ರ ಗೊತ್ತೇನ್ರಿ? ಗೊತ್ತಿಲ್ಲ. ಸುಮ್ನೆ ನೀವು ಅವ್ರು ಹೇಳದನ್ನೇ ಸತ್ಯ ಅಂದ್ಕೊಂಡ್ಬಿಟ್ರೆ. 3,71,383 ಕೋಟಿ ಬಜೆಟ್ ಗಾತ್ರ. ಅಲ್ಪಸಂಖ್ಯಾತರು ಕೊಟ್ಟಿರೋದು 3,000 ಕೋಟಿ. ಎಷ್ಟು ಪರ್ಸೆಂಟ್ ಆಯ್ತಪ್ಪ? 1% ಇಲ್ರಿ. ಅದು ಜಾಸ್ತಿನಾ? ಅವ್ರು ವಾಟ್ ಇಸ್ ದಿ ಪಾಪ್ಯುಲೇಷನ್ ಆಫ್ ದಿ ಮುಸ್ಲಿಮ್ಸ್? 14%. ನಾ ಎಷ್ಟು ಪರ್ಸೆಂಟ್ ಕೊಟ್ಟಿರೋದು? 0.8. ಏನು ಜಾಸ್ತಿನಾ? ಹೇಳಿ ನೀವೇ. ಅಂದ್ರೆ ಬಿಜೆಪಿ ಸುಳ್ಳು ಹೇಳ್ತಾವ್ರಲ್ವಾ? ಅವ್ರಿಗೆ ಮುಸಲ್ಮಾನ್ ಕಂಡ್ರಾಗಲ್ಲ, ಕ್ರಿಶ್ಚಿಯನ್ ಕಂಡ್ರಾಗಲ್ಲ, ಬೌದ್ಧರು ಕಂಡ್ರಾಗಲ್ಲ. ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ, ಪ್ರಚಾರಕ್ಕೋಸ್ಕರ ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಮಾತಾಡೋದು ಹೆಂಗೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಏನದಂದ್ರೆ ಹಿಂದಿನಲ್ಲಿ ಹಂಗಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಮತ್ತೆ ಯಾಕೆ ಸುಳ್ಳು ಹೇಳಿರಿ? ಈಗ 52,000 ಕೋಟಿ ಗ್ಯಾರಂಟಿಗಳಿಗೆ ಕೊಟ್ಟಿವಿ. ಎಲ್ಲ ಮುಸಲ್ಮಾನರಿಗೆ ಕೊಟ್ಬಿಟ್ವಾ? ಹೇಳಪ್ಪ ನೀನೆ ತಮ್ಮ. ಸುಮ್ನೆ ಅವ್ರು ಹೇಳ್ದ ಕೇಳ್ಕೊಂಡು ಹೇಳಿ ಬಿಡಿ. ಈಗ ನಾವು ಏನ್ ಹೇಳಿದೀವಿ, ರೈತರು ಯಾಕೆ ಇದ್ ಮಾಡ್ತಾ ಇದಾರೆ? ಸ್ವಾಮಿನಾಥನ್ ಶಿಫಾರಸನ್ನ ಜಾರಿ ಕೊಡಿ ಅಂತ. ಗೊತ್ತಾಯ್ತಾ? MSC ಕೊಡ್ತಾ ಇದ್ದೀರಲ್ಲ, ಎಲ್ಲ ಬೆಳೆಗಳಿಗೂ ಕೊಡಿ, ಅದಕ್ಕೊಂದು ಕಾನೂನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ರಾಂಗ್ ಇನ್ ದಟ್? ಮಾಡ್ಕೊಡಿ. ನೀವು ಹೇಳಿದಿರಲ್ಲ ಸ್ವಾಮಿನಾಥನ್ ಶಿಫಾರಸುಗಳೆಲ್ಲ ಜಾರಿ ಕೊಡ್ತೀವಿ ಅಂತ ಹೇಳಿದಿರಲ್ಲ, ಮಾಡಿ. ಹಾಗಾದ್ರೆ ಸ್ವಾಮಿನಾಥನ್ ಶಿಫಾರಸು ಏನು?
MSP ನೀವು ಕೊಡುವಾಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ 50%, ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ 50% ಕೊಡ್ತಾ ಇದ್ದೀರಾ? ಕೊಡ್ತಾ ಇಲ್ಲ, ಅದನ್ನ ಕೊಡಿ ಅಂತ ರೈತರು ಕೇಳ್ತಾರೆ. ಅವರು ನಥಿಂಗ್ ರಾಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.